ರಾಮಾಯಣ. श्रीरामचन्द्र कृपालु भज मन हरण भव भयदारुणम् नवकण्ड लोचन कञ्ज मुख करगण्ड वरदण्डारुणम् श्रीरामचन्द्र कृपालु भज मन हरण भव भयदारुणम् नवकण्ड लोचन कञ्ज मुख करगण्ड वरदण्डारुणम्. ನಾನು ಕಾಲ. ಮಹಾದೇವನ ಧನಸ್ಸು ಮುರಿದಿದ್ದ ಸೂಚನೆ ದೊರೆತ ಪರಶುರಾಮರ ಕ್ರೋಧ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತಿತ್ತು. ಅವರಿಗೆ ಮಹಾದೇವನ ಧನಸ್ಸು ಮುರಿದಿರುವುದು ಸಾಕ್ಷಾತ್ ಮಹಾದೇವನ ಅಪಮಾನ ಮಾಡಿದಂತಿತ್ತು. ಇವರ ಭೀಷಣ ಕ್ರೋಧದಿಂದ 4 ದಿಕ್ಕುಗಳು ಗಡಗಡನೆ ನಡುಗಿದವು. ದೇವಲೋಕದಲ್ಲಿ ಚಿಂತೆಯ ವಾತಾವರಣ ಉದ್ಭವಗೊಂಡಿತು. ಮಹಾದೇವನ ಸಮ್ಮಾನದಲ್ಲಿ ಪರಶುರಾಮ ಏನನ್ನಾದರೂ ಮಾಡಲು ಹಿಂಜರಿಯದವರು. ಇಂತಹ ಕುದಿಯುವ ಪ್ರಚಂಡ ಮಾರುತದೆದುರು ಶ್ರೀರಾಮ ವಿನಮ್ರತೆಯಿಂದ ನಿಂತಿದ್ದರು. ಕ್ಷಮಿಸಿ ಭಗವಾನ್, ಯಾಕೆ ಇಷ್ಟೊಂದು ಕ್ರೋಧ? ನಿಮ್ಮ ದಾಸನ ಮೇಲೆ ಇಷ್ಟೊಂದು ಕ್ರೋಧ ಉಚಿತವಲ್ಲ. ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದುಸ್ಸಾಹಸವನ್ನು ಮಾಡಿರುವ ದಶರಥ ಕುಮಾರ, ನಿನ್ನನ್ನು ದಾಸನೆಂದು ಕರೆದು ನನ್ನ ಕ್ರೋಧಾಗ್ನಿಯಲ್ಲಿ ಅಭಿಗಾರ ಹಾಕದಿರು. ದಾಸನ ಕೆಲಸ ಸೇವೆ ಮಾಡುವುದಾಗಿದೆ, ನನ್ನ ಆರಾಧ್ಯ ದೈವದ ಧನಸ್ಸನ್ನ ಮುರಿಯುವುದಲ್ಲ. ಮುರಿದು ಹೋದ ಧನಸ್ಸಿನ ಬಗ್ಗೆ ಯಾಕೆ ಇಷ್ಟೊಂದು ಕ್ರೋಧ? ಇದು ಸಾಧಾರಣ ಧನಸ್ಸಲ್ಲ ಬಾಲಕ, ಇದು ನನ್ನ ನಂಬಿಕೆ, ನನ್ನ ವಿಶ್ವಾಸ. ನನ್ನ ವಿಶ್ವಾಸವನ್ನೇ ಮುರಿದಂತಹ ನೀನು ನನ್ನ ದಾಸನಲ್ಲ. ಎಂದಿಗೂ ಆತ ಕಠಿಣ ಶಿಕ್ಷೆಗೆ ಅರ್ಹ. ಸಹಸ್ರ ಬಾಹುವಿನ ಹಾಗೆ ಆತನು ನನ್ನ ಶತ್ರುವೇ. ನಾನು ಆತನನ್ನ ಎಂದಿಗೂ ಕ್ಷಮಿಸಲಾರೆ, ಎಂದೆಂದಿಗೂ ಕ್ಷಮಿಸಲಾರೆ. ನಿಮ್ಮ ಕ್ರೋಧ ಅನುಚಿತ. ನಾವು ಕ್ಷತ್ರಿಯರು. ಬಿಲ್ಲು ಬಾಣಗಳಿಂದಾಡುವುದು ನಮ್ಮ ಮನೋಧರ್ಮ. ಅದಷ್ಟು ಬಾಣಗಳನ್ನು ನಾವು ಮುರಿದಿದ್ದೇವೋ. ಅಷ್ಟಕ್ಕೂ ಇದನ್ನು ನೀವು ಈಗಾಗಲೇ ಜನಕ ಮಹಾರಾಜರಿಗೆ ದಾನವಾಗಿ ಕೊಟ್ಟಿದ್ದೀರಾ. ಅದರ ಮೇಲೆ ತಮಗ್ಯಾವ ಅಧಿಕಾರ? ಈ ಸಣ್ಣ ವಿಷಯಕ್ಕೆ ನೀವು ಪೃಥ್ವಿ ಆಕಾಶಗಳನ್ನೇ ಚಿಂತಾಕ್ರಾಂತರನ್ನಾಗಿ ಮಾಡುವುದು ಸರಿಯೇ? ಲಕ್ಷ್ಮಣ, ನನ್ನ ಕ್ರೋಧಾಗ್ನಿಯಲ್ಲಿ ಎಲ್ಲವೂ ಸುಟ್ಟು ಹೋಗುವ ಮೊದಲೇ ಬಾಯಿ ಮುಚ್ಚಿ. ಮಾಡದಿರುವ ತಪ್ಪಿಗೆ ಯಾಕೆ ಹೆದರಬೇಕು? ಯಾಕೆ ಆರೋಪವನ್ನು ಸಹಿಸಬೇಕು? ಒಂದು ಸಣ್ಣ ವಿಷಯಕ್ಕೆ ನೀವು ಹೀಗೆ ಸಿಟ್ಟಾಗುವುದು ಸರಿಯಲ್ಲ. ಹೇ ಬಾಲಕ, ನೀನೊಬ್ಬ ಕಂದಮ್ಮನೆಂದು ಇನ್ನೂ ನನ್ನ ಪರಶು ಹೊರಗೆ ಬಂದಿಲ್ಲ. ಘೋರ ಅನರ್ಥವಾಗಲು ಬಿಡದಿರು. ನಾನು ಯಾರೆಂಬುದು ನಿನಗೆ ಯಾರೂ ಹೇಳಿಲ್ಲವೆಂದು ಕಾಣುತ್ತಿದೆ. ಸಾವಧಾನ. ಏನಾಯ್ತು? ಯಾಕೆ ಓಡುತ್ತಿರುವೆ? ಸಖಿ, ನನಗೆ ತುಂಬಾ ಹೆದರಿಕೆ ಆಗುತ್ತಿದೆ. ಪರಶುರಾಮರ ಕ್ರೋಧ ಹೇಗೆ ಶಾಂತವಾಗುವುದೋ? ಅವರು ಒಪ್ಪದಿದ್ದರೆ ಘೋರ ಅನರ್ಥವಾಗಿ ಹೋಗಲಿದೆ. ಅವರು ಅಕಸ್ಮಾತ್... ಯಾಕೆ ಮಾತನ್ನು ನಿಲ್ಲಿಸಿದೆ ಹೇಳು? ಅಕಸ್ಮಾತ್ ಏನಾಗಲಿದೆ? ಅಕಸ್ಮಾತ್ ಅವರು ಎಲ್ಲವನ್ನು ಭಸ್ಮ ಮಾಡಿಬಿಟ್ಟರೆ? ಅದೇನು ಅಷ್ಟು ಸುಲಭವೇ? ಶಿವಧನುಸನ್ನು ಮುರಿದ ರಾಮನನ್ನು ಸಾಮಾನ್ಯರೆಂದು ತಿಳಿಯದಿರು, ಅವರ ಶಕ್ತಿಯನ್ನು ಅಳೆಯದಿರು. ಇಂತಹ ಸಮಯದಲ್ಲಿ ಅವರು ಕೂಡ ಏನು ಮಾಡಿಯಾರೋ ನೋಡು ಅರಮನೆಯನ್ನು. ಪರಶುರಾಮ ಲಕ್ಷ್ಮಣರ ವಾದ ವಿವಾದದಲ್ಲಿ ಸುಟ್ಟು ಹೋಗುವುದೇನೋ ಅನಿಸುತ್ತಿದ್ದರೂ ರಾಮ ಎಷ್ಟು ಶಾಂತ ಮೂರ್ತಿಯಾಗಿ ಅಲ್ಲಿ ನಿಂತಿದ್ದಾರೆ. ಅವರ ತಮ್ಮ ಮಾತನಾಡುತ್ತಿದ್ದಾರಲ್ಲ, ಅವರು ಮಾತನಾಡುವ ಅವಶ್ಯಕತೆಯಾದರೂ ಏನು? ಪರಶುರಾಮರನ್ನು ತಡೆಯಲು ಲಕ್ಷ್ಮಣನೇ ಸಾಕು. ಸತ್ಯವೇನೆಂದರೆ ಆ ಧನಸ್ಸು ಹಳೆಯದಾಗಿ ಹೋಗಿತ್ತು. ಅಣ್ಣ ಮುಟ್ಟಿದ ತಕ್ಷಣವೇ ಮುರಿದು ಹೋಯಿತು. ಅದರಲ್ಲಿ ಅವರ ತಪ್ಪೇನಿದೆ? ಅವರೇನೋ ಅದನ್ನು ಮುರಿಯಬೇಕೆಂದು ಮುಟ್ಟಲಿಲ್ಲವಲ್ಲ. ಓ, ಶಿವಧನಸ್ಸನ್ನೇ ಹಳೆಯದಾಗಿ ಹೋಗಿದೆ ಅನ್ನುವ ಮೂಢ ನೀನು. ನಿನಗೇನು ತಿಳಿದಿದೆ ಶಸ್ತ್ರಗಳ ಮರ್ಮ?
ಆ ಮಹಾದೇವನನ್ನ ಬಿಟ್ಟರೆ ಅದನ್ನು ನನ್ನ ಹೊರತು ಯಾರೂ ಮುಟ್ಟಲು ಸಾಧ್ಯವಾಗದಂತಹ ಮಹಾನ್ ಶಕ್ತಿಶಾಲಿ ಧನಸ್ಸದು. ಅದನ್ನು ಮುರಿದ ಅರ್ಥ ನನ್ನನ್ನೇ ಕೆಣಕುವುದಲ್ಲವೇ? ನಾನು ನಿನ್ನ ಹಾಗೆ ಹಾಲು ದವಡೆಯ ಮಗುವಲ್ಲ. ಕೇಳೋ, ಈ ನಿನ್ನ ಮಾತುಗಳಿಂದ ನನ್ನ ಪರಶು ಅಶಾಂತವಾಗುತ್ತಿದೆ. ಹೇ ಗೌರಿ, ಇದೇನಿದು? ಅಪ್ಪಾಜಿಯಲ್ಲಿ ಎಲ್ಲಿಗೆ ಹೋಗಿದ್ದಾರೆ? ಅಲ್ಲಿ ಮಂಟಪದಲ್ಲೂ ಕಾಣುತ್ತಿಲ್ಲ. ಇಂತಹ ಸಮಯದಲ್ಲಿ ತಂದೆಯಾದರೂ ಏನು ಮಾಡ್ಯಾರು? ಪರಶುರಾಮರ ಕ್ರೋಧದ ಬಗ್ಗೆ ಅವರಿಗೂ ತಿಳಿದಿದೆ. ಅವರ ಕ್ರೋಧಾಗ್ನಿ ಮಹಾರಾಜರ ಮೇಲೆ ಬೀಳದಿದ್ದರೆ ಸಾಕು. ಅಯ್ಯೋ, ನನಗೆ ತುಂಬಾ ಕಳವಳವಾಗುತ್ತಿದೆ. ಯಾಕಾದರೂ ನಾನು ಆಟವಾಡುತ್ತಾ ಆ ಶಿವಧನಸ್ಸನ್ನು ಸರಿಸಿದೆನು? ಅದನ್ನು ಕಂಡ ಪಿತಾಶ್ರೀ ಯಾಕಾದರೂ ಪ್ರತಿಜ್ಞೆ ಮಾಡಿದರೋ? ನಾನು ಮಾಡಿದ ತಪ್ಪಿಗೆ ಎಲ್ಲರೂ ದಂಡ ತೆತ್ತುವಂತಾಗುತ್ತಿದೆ. ಗೌರಿ, ನೀನೇ ಕಾಪಾಡು. ಸೀತಮ್ಮಳ ಈ ಭಯ ಅಕಾರಣವಾಗಿರಲಿಲ್ಲ. ಅವಳಿಗೆ ಭಗವಾನ್ ಪರಶುರಾಮರ ಕ್ರೋಧದ ಪರಿಚಯವಿತ್ತು. ಅವಳಿಗೆ ತಿಳಿದಿತ್ತು ಅವರ ಪರಶುವಿನ ಶಕ್ತಿ ಎಂತಹದ್ದು ಎಂದು. ಆದರೆ ಇನ್ನೊಂದೆಡೆ ಅವಳಿಗೆ ರಾಮನ ಶಕ್ತಿಯ ಮೇಲೂ ಅರಿಯದ ಅಜ್ಞಾತ ಭರವಸೆ ಇತ್ತು. ಆ ಮಂಟಪದಲ್ಲಿ ಭಯದ ವಾತಾವರಣವಿದ್ದರೂ ಎಲ್ಲರ ಮನಸ್ಸಿನಲ್ಲಿ ನಿಶ್ಚಿಂತೆಯೂ ಕಂಡುಬರುತ್ತಿತ್ತು. ಎಲ್ಲವೂ ಆ ಪರಮಾತ್ಮನ ಲೀಲೆ. ಪರಶುರಾಮರ ಕ್ರೋಧ ಎಲ್ಲವನ್ನೂ ಭಸ್ಮ ಮಾಡುತ್ತದೆಯೋ, ಇಲ್ಲ ಆ ಕ್ರೋಧ ರಾಮನ ಶಾಂತಕಾಯದ ಎದುರು ಸೋತು ಹೋಗುತ್ತಿದೆಯೋ? ಎಲ್ಲವನ್ನೂ ಸಮಯವೇ ಹೇಳಬೇಕು. ಮುಂದೆ ಏನಾಗುವುದು ಅಂತ ತಿಳಿಯೋಣ ಈ ಅಲ್ಪ ವಿರಾಮದ ನಂತರ. ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮಾಯಣ. ಸೀತಮ್ಮಳ ಈ ಭಯ ಅಕಾರಣವಾಗಿರಲಿಲ್ಲ. ಅವಳಿಗೆ ಭಗವಾನ್ ಪರಶುರಾಮರ ಕ್ರೋಧದ ಪರಿಚಯವಿತ್ತು. ಅವಳಿಗೆ ತಿಳಿದಿತ್ತು ಅವರ ಪರಶುವಿನ ಶಕ್ತಿ ಎಂತಹದ್ದು ಎಂದು. ಆದರೆ ಇನ್ನೊಂದೆಡೆ ಅವಳಿಗೆ ರಾಮನ ಶಕ್ತಿಯ ಮೇಲೂ ಅರಿಯದ ಅಜ್ಞಾತ ಭರವಸೆ ಇತ್ತು. ಆ ಮಂಟಪದಲ್ಲಿ ಭಯದ ವಾತಾವರಣವಿದ್ದರೂ ಎಲ್ಲರ ಮನಸ್ಸಿನಲ್ಲಿ ನಿಶ್ಚಿಂತೆಯೂ ಕಂಡುಬರುತ್ತಿತ್ತು. ಎಲ್ಲವೂ ಆ ಪರಮಾತ್ಮನ ಲೀಲೆ. ಪರಶುರಾಮರ ಕ್ರೋಧ ಎಲ್ಲವನ್ನೂ ಭಸ್ಮ ಮಾಡುತ್ತದೆಯೋ, ಇಲ್ಲ ಆ ಕ್ರೋಧ ರಾಮನ ಶಾಂತಕಾಯದ ಎದುರು ಸೋತು ಹೋಗುತ್ತದೆಯೋ? ಎಲ್ಲವನ್ನೂ ಸಮಯವೇ ಹೇಳಬೇಕು. ನಿನ್ನ ಸ್ವಾಮಿಯ ಮೇಲೆ ನಿನಗೇ ನಂಬಿಕೆ ಇಲ್ಲವೇ ಸೀತೆ? ಯಾರ ಬರೀ ಸ್ಪರ್ಶದಿಂದಲೇ ಮುರಿದು ಬಿದ್ದ ಶಿವಧನುಸ್ಸು ಅಂತಹ ರಾಮನ ಮೇಲೆ ನಿನಗೇ ನಂಬಿಕೆ ಇಲ್ಲವೇ ಸೀತೆ? ನಂಬಿಕೆ ಇದೆ ಸಖಿ, ಆದರೆ ನನ್ನಿಂದಲೇ ಎಲ್ಲರೂ ಪರದಾಡುತ್ತಿರುವುದನ್ನು ನೋಡಿ ನನಗೆ ದುಃಖವಾಗುತ್ತಿದೆ. ಸಹಸ್ರ ಬಾಹುವನ್ನು ಕ್ರಿಮಿಯ ಹಾಗೆ ಹೊಡೆದ ಪರಶುರಾಮರ ಕ್ರೋಧ ನನ್ನನ್ನು ಆತಂಕಕ್ಕೆ ಈಡು ಮಾಡುತ್ತಿದೆ. ಅವರು ಈ ಸಮಯದಲ್ಲಿ ಹೇಗೆ ಶಾಂತರಾಗುವರೆಂದು ನನ್ನ ಮನಸ್ಸು ಕಳವಳಿಸುತ್ತಿದೆ. ಚಿಂತಿಸದಿರು ಸೀತೆ. ಅಯೋಧ್ಯ ಕುಮಾರ ರಾಮನ ಶಾಂತಿ ಅವರ ಶಕ್ತಿಗೆ ಶೋಭೆ ತರುವಂತದ್ದು. ಮಳೆ ತರುವ ವಿಶಾಲ ಮೋಡಗಳು ವಿನಾಕಾರಣ ಗುಡುಗುವುದಿಲ್ಲ. ಅವರ ಶಕ್ತಿಯೇ ಅವರನ್ನು ಶಾಂತವಾಗಿ ಇರಿಸುತ್ತದೆ. ನೀವು ನನಗೆ ಮತ್ತೆ ಮತ್ತೆ ಪರಶುವಿನ ಬಗ್ಗೆ ಹೇಳಿ ಹೇಳಿ ಹೆದರಿಸುವ ಪ್ರಯತ್ನ ಮಾಡುತ್ತಿದ್ದೀರಾ. ಒಂದು ವಿಷಯ ನೀವು ಕೇಳಿಸಿಕೊಳ್ಳಿ, ನಿಮ್ಮ ಪ್ರತಿಜ್ಞೆಯಿಂದ ಬಾಧೆಗೊಳ್ಳುವ ಕರ್ತವ್ಯಹೀನ ಕ್ಷತ್ರಿಯರಲ್ಲ ನಾವು. ನಮ್ಮ ಧರ್ಮವನ್ನು ಪರಿಪಾಲಿಸುವಂತಹ ಕುಲದವರು. ಹಾಗೆಯೇ ನಾವು ಯಾವ ಕೋಮಲ ಕಮಲದ ಪುತ್ಥಳಿಗಳೂ ಅಲ್ಲ ನಿಮ್ಮ ಬೆದರಿಕೆಗಳಿಗೆ ಹೆದರಲು. ಲಕ್ಷ್ಮಣ, ನಿನಗೆ ತಿಳಿದಿಲ್ಲ ನಾನ್ ಯಾರೆಂಬುದು. ಕಿರುಚಲು ನಮಗೂ ಬರುತ್ತದೆ, ಕ್ರೋಧ ನಮ್ಮಲ್ಲೂ ಹುಟ್ಟುತ್ತದೆ. ನಾವು ರಘುಕುಲ ವಂಶದವರು. ಸ್ತ್ರೀ, ಗೋವು ಹಾಗೂ ಬ್ರಾಹ್ಮಣರ ಮೇಲೆ ನಾವು ಕೈ ಎತ್ತುವುದಿಲ್ಲ. ಅವರ ರಕ್ಷಣೆಯೇ ನಮ್ಮ ಧ್ಯೇಯ. ಸಾಕು ಲಕ್ಷ್ಮಣ, ಸಾಕು. ಈಗ ನನ್ನನ್ನು ನನ್ನಿಂದಲೇ ತಡೆಯಲಾಗುವುದಿಲ್ಲ. ಇಲ್ಲಿಯವರೆಗೆ ನಿನ್ನನ್ನು ಒಬ್ಬ ಬಾಲಕನೆಂದು ಸುಮ್ಮನಿದ್ದೆ. ಆದರೆ ನೀನು ಎಲ್ಲ ಸೀಮೆಗಳನ್ನು ದಾಟಿ ಮುಂದೆ ಬಂದಿರುವವ. ಎದುರಿಸು ನನ್ನ ಕಾಲನನ್ನ. ಇದೇನು ಮಾಡುತ್ತಿದ್ದೀರಿ ಮಹಾತ್ಮ? ಒಂದು ಮಗುವಿನ ಮೇಲೆ ಪರಶು ಎತ್ತುವುದೇ? ಇಡೀ ಬ್ರಹ್ಮಾಂಡದ ಪಾಪವನ್ನೇ ವರೆಸಿದ ಈ ಮಹಾನ್ ಪರಶುವಿಗೆ ಇಂತಹ ಕೆಲಸವೇ? ಬೇಡಿ. ಬ್ರಹ್ಮರ್ಷಿ ವಿಶ್ವಾಮಿತ್ರರೇ, ನೀವು ಯಾರನ್ನ ಬಾಲಕರೆಂದು ಕರೆಯುತ್ತಿರುವುದೋ ಅವರಿಗೆ ತಿಳಿಸಿ ಹೇಳಿ, ಅಗ್ನಿಯಲ್ಲಿ ಕೈ ಹಾಕದಿರಲೆಂದು.
ನಾನು ನನ್ನ ಪರಶುವನ್ನು ಹೇಗೆ ತಡೆದಿದ್ದೆನೋ ಅವನಿಗೆ ತಿಳಿದಿಲ್ಲ. ಹಾಗಿದ್ದಲ್ಲಿ ತಡೆಯದಿರಿ ನಿಮ್ಮ ಪರಶುವನ್ನು. ಬನ್ನಿ ಮುಂದೆ ಮಾಡಿ ಪ್ರಹಾರ. ನೋಡಿಯೇ ಬಿಡಲಿ ಈ ಜಗತ್ತು ನಿಮ್ಮ ಪರಶುವಿನ ಪರಾಕ್ರಮವನ್ನು. ಲಕ್ಷ್ಮಣ, ಶಾಂತನಾಗು, ಶಾಂತನಾಗು ಲಕ್ಷ್ಮಣ. ನನ್ನನ್ನು ಕ್ಷಮಿಸಿ ಗುರುವರ್ಯ. ನಾನು ಆವಾಗಿನಿಂದ ಇವರ ಮಾತುಗಳನ್ನು ಕೇಳುತ್ತಿದ್ದೇನೆ. ಎಷ್ಟೋ ಬಾರಿ ಇವರು ಪ್ರಹಾರ ಮಾಡಲು ತಮ್ಮ ಪರಶುವನ್ನು ಎತ್ತಿದ್ದಾರೆ. ಅದೇಕೆ ಇವರು ಹಿಂಜರಿಯುತ್ತಿದ್ದಾರೋ ನಾನರಿಯೆ. ಇದೇ ಇವರ ಪರಾಕ್ರಮವೋ, ಇದೇ ಇವರ ಭಗವಾನ್ ಪಟ್ಟದ ಶ್ರೇಯಸ್ಸೋ? ಮಾಡದ ತಪ್ಪಿಗೆ ನಾವ್ಯಾಕೆ ಅನ್ನಿಸಿಕೊಳ್ಳಬೇಕು? ಶಾಂತನಾಗಿರು ಲಕ್ಷ್ಮಣ, ಶಾಂತನಾಗು. ಇದು ನನ್ನ ಆದೇಶ. ಇದು ನಿನ್ನ ಪಿತೃ ಸಮಾನ ಗುರುಗಳ ಆದೇಶ. ಶಾಂತನಾಗು, ಶಾಂತನಾಗು. ಲಕ್ಷ್ಮಣನ ಅರಿಯದ ನುಡಿಗಳಿಗೆ ನಾನು ಕ್ಷಮೆಯಾಚಿಸುತ್ತೇನೆ ಭಗವಾನ್. ಒಬ್ಬ ಬಾಲಕನಿಗೆ ದಂಡಿಸದೆ ಅವನಿಗೆ ತಿಳಿ ಹೇಳುವ ನಿಮ್ಮ ಉದ್ದೇಶ ನನಗೆ ತಿಳಿದಿದೆ ಅಗ್ರೇಸರ. ನಿಮ್ಮ ದೈವೀ ಶಕ್ತಿಯ ಮುಂದೆ ಯಾರಿಗೆ ತಾನೇ ನಿಲ್ಲಲು ಸಾಧ್ಯ? ಯಾರಿಗಿದೆ ನಿಮ್ಮ ತಾಪ ಸಹನದ ಶಕ್ತಿ? ಇಲ್ಲ ರಾಮ, ಇಲ್ಲ. ತಮ್ಮನನ್ನು ಮುಂದೆ ಬಿಟ್ಟು ಗೇಲಿ ಮಾಡುವ ನಿನ್ನ ಸ್ವಭಾವವನ್ನ ನಾನು ಈಗಾಗಲೇ ಅರಿತಿದ್ದೇನೆ. ಅದ್ಯಾಕೋ ನನ್ನ ಕ್ರೋಧ ಇಲ್ಲಿಯವರೆಗೂ ತಡೆದು ನಿಂತಿದೆಯೋ ನಾನೇ ಅರಿಯೆ. ಆದರೆ ಈಗ ಸಂಸಾರದ ಯಾವ ಶಕ್ತಿಯೂ ಇವನ ಮೃತ್ಯುವನ್ನ ತಡೆಯಲಾರದು. ಯಾರೂ ಉಳಿಯಲಾರರು ನನ್ನ ಪರಶುವಿನ ಹೂಂಕಾರದ ಎದುರು. ಹೇ ದೇವತೆಗಳೇ, ಇವತ್ತು ನಿಮ್ಮ ಜೊತೆ ಸಕಲ ಬ್ರಹ್ಮಾಂಡವೂ ಸಾಕ್ಷಿಯಾಗಲಿದೆ. ಈ ದುಷ್ಟ ಬಾಲಕನ ಮೃತ್ಯುವಿಗೆ, ನಾನು ಈ ಬಾಲಕನಿಗೆ ಕೊಡುವ ಮೃತ್ಯುದಂಡಕ್ಕೆ. ಭಗವನ್, ನನ್ನ ಪ್ರಾರ್ಥನೆ ವ್ಯರ್ಥವಾಗುವುದೇ? ಲಕ್ಷ್ಮಣ ಇನ್ನೂ ಕಂದಮ್ಮ. ಮಕ್ಕಳು ಮಾಡುವ ತಪ್ಪಿಗೆ ಹಿರಿಯರು ನೊಂದುಕೊಳ್ಳುತ್ತಾರೆ. ನಾನು ಅವನಿಗೆ ತಿಳಿ ಹೇಳುವೆ. ನನಗೂ ಹೆಚ್ಚು ಲಕ್ಷ್ಮಣನನ್ನು ಯಾರು ಅರಿತಿದ್ದಾರೆ? ಇವನ ಮೇಲೆ ಕ್ಷಮೆ ಇರಲಿ ಭಗವನ್. ನಿಮ್ಮ ಅಂತಃಕರಣವನ್ನು ತೆರೆದು ನೋಡಿ, ಇವರು ಯಾರೆಂದು. ಬ್ರಹ್ಮರ್ಷಿಗಳೇ, ನಿಮಗೆ ನನ್ನ ಮತ್ತು ಮಹಾದೇವನ ಮಾನ ಸಮ್ಮಾನದ ಬಗ್ಗೆ ಚಿಂತೆಯೇ ಇಲ್ಲವೇ? ನನ್ನ ಹಾಗೂ ಮಹಾದೇವನ ಧನುಸ್ಸಿನ ಮೇಲೆ ನಿಮಗೆ ಸ್ವಲ್ಪವೂ ಗೌರವ ಉಳಿದಿದ್ದರೆ ನನ್ನನ್ನ ತಡೆಯದಿರಿ, ತಡೆಯದಿರಿ ಈ ಪ್ರಳಯದಾಯಕ ಪರಶುವನ್ನ. ಪರಶುರಾಮರ ಶಬ್ದಗಳು ವಿಶ್ವಾಮಿತ್ರರನ್ನು ಮೌನಗೊಳಿಸಿದ್ದವು. ಅಲ್ಲಿಯ ವಾತಾವರಣ ಇನ್ನೂ ಸಂದಿಗ್ಧವಾಗಿ ಹೋಯಿತು. ವಿಶ್ವಾಮಿತ್ರರ ಮೌನದಿಂದ ಸಭೆಯಲ್ಲಿ ವಿರಾಟ ಮೌನ ಆವರಿಸಿಕೊಂಡಿತ್ತು. ಇದು ಪ್ರಳಯದ ಸಂಕೇತವೇ? ವಿಶ್ವಾಮಿತ್ರ ಹಾಗೂ ಶ್ರೀರಾಮ ಮೌನರಾಗಿದ್ದಾಗ ಜಮದಗ್ನಿ ಸೂತನ ಪರಶುರಾಮರ ಕ್ರೋಧದಿಂದ ಲಕ್ಷ್ಮಣರನ್ನು ಉಳಿಸುವರ್ಯಾರು? ಪರಶುರಾಮನ ತೀಕ್ಷ್ಣ ಶಬ್ದಗಳ ಮಾಡಿವೆ ಗುರುವನು ಮೌನ. ಕಾಲನಾಗಿ ನಿಂತಿದೆ ಪರಶು, ಕಾಲನಾಗಿ ನಿಂತಿದೆ ಪರಶು. ಆ ಕ್ರೋಧವ ತಡೆಯೋ ಶ್ರೀರಾಮ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ, ಜಗಪಾವನ. ರಾಮಾಯಣ